ಅದು ಬಿಟ್ಟು ಒಗ್ಗಟ್ಟಾಗಿ ಹೋಗ್ಬೇಕು. ಏನು ಪಕ್ಕದಲ್ಲಿ ಏನು ನಡೀತಾ ಇದೆ ಅಂತ ನಾವು ತಿಳ್ಕೊಳಕ್ ಹೋಗೋದಿಲ್ಲ. ಅಷ್ಟು ಕೊಪ್ಪು ಜಾಸ್ತಿ ನಮ್ಮ ಜನಾಂಗ. ತಪ್ಪಿಕೋಬೇಡ್ರಿ, ಇರೋದು ಹೇಳ್ತೀನಿ ನಾನು. ಇವಾಗ ಮಾತಿಗೆ ಹಳ್ಳಿಗಳಲ್ಲಿ ಹೇಳ್ತಾರೆ, ರೆಡ್ಡಿ ಎದ್ದಿನಿಂದ ಎಟ್ಟೆ ಕಾಟ್ಲ ಕೆಟ್ಟೆ ಅಂತಾರೆ. ಎದ್ದಿ ತುಂದಲೇ ಕೂಡ ಒಂದು ಯೋಚಿಸ್ತಾರೆ ಅಂತ ಏನೋ ಹೋಗ್ತಾರ ಇದೆ. ಇವಾಗ ಒಗ್ಗಟ್ಟು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನನಗೆ ಗೊತ್ತಿರೋದು, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರಶ್ನೆ ಜಾಸ್ತಿ ಇಲ್ಲ. ಜನತಾ ಪಾರ್ಟಿ ಒಂದಲ್ಲಿ ಪೂರ ಮೆಜಾರಿಟಿ ಗೆದ್ದಿತ್ತು ಕರ್ನಾಟಕದಲ್ಲಿ. ಆವಾಗ 90% ದೇವೇಗೌಡರನ್ನ ತಪ್ಪಿಸ್ತಾ ಇದ್ರು CM ಆಗೋದನ್ನ. ಆವಾಗ MLA ಮೆಜಾರಿಟಿ ಮೇಲೆ MLA ಪಾರ್ಟಿ ಮೆಜಾರಿಟಿ ಇದ್ರು, MLA ಮೇಲೆ ಉಗುರು ದೇವೇಗೌಡರಿಗೆ ವಿರುದ್ಧವಾಗಿ. ಆದರೆ ಒಕ್ಕಲಿಗ ಸಮಾಜ, ಇಡೀ ಒಕ್ಕಲಿಗ ಸಮಾಜ ಬೆಂಗಳೂರಿಗೆ ಮುದ್ದೆಯಾಗಿ ವಿಧಾನಸೌಧಕ್ಕೆ MLA ಒಳಗೆ ಹೋಗೋರ್ನೆಲ್ಲ ದೇವೇಗೌಡನ ಹೆಸರು ಹೇಳ್ಬೇಕು ಅಂತ ತಲೆ ಮೇಲೆ ಹೊಡೆದು ಹೇಳಿ ಕಳಿಸಿ ದೇವೇಗೌಡರು ಶಕ್ತಿ ಇರೋರು ಒಕ್ಕಲಿಗರು ಒಟ್ಟಾದ್ರೆ ಒಬ್ಬ CM ಮಾಡಿದ್ದಾರೆ. ಜನ ಒಕ್ಕಲಿಗ ಸಮುದಾಯದವರು, ಒಕ್ಕಲಿಗರು MLA ಮಾಡಿದ್ದವರು ದೇವೇಗೌಡರನ್ನ CM, ಒಕ್ಕಲಿಗ ಸಮುದಾಯದವರೆಲ್ಲ ಸೇರಿ ಮಾಡಿದ್ದು. ಇದು ಇವಾಗೆಲ್ಲ ನೇಪಾಳ ಅಲ್ಲಿ ಇಲ್ಲಿ ಆಗ್ತಿದೆಯಲ್ಲ, ಅದೇ ತರ ವಾತಾವರಣ ಇತ್ತು. ಅವಾಗೆಲ್ಲ ದೇವೇಗೌಡರನ್ನು ಮಾಡದೆ ಹೋಗಿದ್ದಿದ್ರೆ ವಿಧಾನಸೌಧ ಏನಾಗೋದು, ಇದ್ರ ಮೇಲೆಲ್ಲ ಆಗ್ತಿದ್ರು. ಯಾವುದು ಅಶೋಕ ಪಿಲ್ಲರ್ ಮೇಲೆಲ್ಲ ಆಗ್ತಿದ್ರು ಸಮುದಾಯದವರು. ನಾವು ಒಗ್ಗಟ್ಟಿದ್ರೆ ಹಂಗೆ ನಡೀತದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಫಸ್ಟು ಒಗ್ಗಟ್ಟಂದ್ರೆ ಬರೀ ನಾವು ಭಾಷಣ ಮಾಡಿಬಿಟ್ರು ಎದ್ದೋಗ್ಬಿಟ್ರೆ ಇದು ಒಗ್ಗಟ್ಟು ಬರೋದಿಲ್ಲ. ಮೋತ್ ಪ್ರಚಾರ, ಒಂದು ಸಿನಿಮಾ ಬರೀ ಮೋತ್ ಪ್ರಚಾರ ಆಗಿ ಸಕ್ಸಸ್ ಆಗುತ್ತದೆ. ನಮ್ಮದು ಅಷ್ಟೇ ಒಗ್ಗಟ್ಟು ಎಲ್ಲಂದ್ರಲ್ಲಿ ಎಲ್ಲಿ ಕೂತ್ಕೊಂಡ್ರೆ ಮೊದಲು ನಮ್ಮ ಜಾತಿ ಬಗ್ಗೆ ನಾವು ಮಾತಾಡಬೇಕು. RRS ನ್ಯೂಸ್ ಗೌರಿಬಿದನೂರು ವರದಿ. ಒಕ್ಕಲಿಗರೇ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲಿಸಲು ಜಾತಿ ಗಣತಿಯಲ್ಲಿ ಒಕ್ಕಲಿಗ ಎಂದು ನಮೂದಿಸಿ. ದಿನಾಂಕ ಸೆಪ್ಟೆಂಬರ್ 20 ರಂದು NRK ಕನ್ವೆನ್ಷನ್ ಹಾಲ್ನಲ್ಲಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯಿಂದ ಒಕ್ಕಲಿಗರ ಜಾಗೃತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ಹಿರಿಯ ಮುಖಂಡರಾದ ರವಿ ನಾರಾಯಣ್ ರೆಡ್ಡಿ ಅವರು ಮಾತನಾಡಿ, ಒಕ್ಕಲಿಗರು ಒಗ್ಗಟ್ಟಾಗದಿದ್ದರೆ ಮುಂದೆ ಭವಿಷ್ಯದಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ. ನಮ್ಮ ಮಕ್ಕಳಿಗೆ ಶಿಕ್ಷಣ, ರಾಜಕೀಯ, ಆರ್ಥಿಕವಾದ ಸೌಲಭ್ಯಗಳು ಸಿಗಬೇಕಾದರೆ ನಾವೆಲ್ಲರೂ ಜಾತಿ ಕಾಲಂನಲ್ಲಿ ಒಕ್ಕಲಿಗ 1541 ಎಂದು ಬರೆಸಬೇಕೆಂದು ತಿಳಿಸಿದರು. ಮಾಜಿ ಶಾಸಕಿ ಜ್ಯೋತಿ ರೆಡ್ಡಿಯವರು ಮಾತನಾಡಿ, ಒಕ್ಕಲಿಗ ಉಪ ಪಂಗಡಗಳನ್ನು ಬಿಟ್ಟು ನಾವೆಲ್ಲ ಒಕ್ಕಲಿಗರು ಎಂದು ಮಾನಸಿಕವಾಗಿ ಒಂದಾಗಬೇಕು. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಿದಂತೆ ಆಗುತ್ತದೆ ಎಂದು ತಿಳಿಸಿದರು. ಅಶ್ವಥ್ ರೆಡ್ಡಿ, NG ಶ್ರೀನಿವಾಸ್, ಹನುಮಂತ್ ರೆಡ್ಡಿರವರು ನಮ್ಮ ಮಕ್ಕಳಿಗ ಭವಿಷ್ಯಕ್ಕಾಗಿ ಉಪ ಪಂಗಡಗಳ ಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಸಮುದಾಯದ ಹಾಗೂ ನಮ್ಮಗಳ ಭವಿಷ್ಯವನ್ನು ಉತ್ತಮಗೊಳಿಸಿಕೊಳ್ಳಲು ಒಕ್ಕಲಿಗ ಎಂದು ಬರೆಸಬೇಕೆಂದು ತಿಳುವಳಿಕೆ ನೀಡಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಕ್ಕಲಿಗರ ಸಂಘದ ಶ್ರೀ ಕೋನಪ್ಪ ರೆಡ್ಡಿ ಅವರು ಮಾತನಾಡಿ, ಸಮೀಕ್ಷೆಗೆ ಬಂದಾಗ ಯಾವ ರೀತಿಯ ವಿವರಗಳನ್ನು ನೀಡಬೇಕೆಂದು ಸಂಕ್ಷಿಪ್ತವಾಗಿ ಸಮುದಾಯದ ಮುಖಂಡರಿಗೆ ಮನವಿ ಮಾಡಿದರು. ಒಕ್ಕಲಿಗರ ಶ್ರೇಯಸ್ಸು, ಒಕ್ಕಲಿಗರ ಭವಿಷ್ಯಕ್ಕಾಗಿ ರಾಜ್ಯ ಒಕ್ಕಲಿಗರ ಸಂಘ ಕಟ್ಟಿ ಹಗಲಿರುಳು ಶ್ರಮಿಸುತ್ತಿರುವುದನ್ನು ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಹಾಜರಿದ್ದ ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿಗೌಡರು ಮಾತನಾಡಿ, ಸಮುದಾಯದವರು ಗೊಂದಲಗಳನ್ನು ಸೃಷ್ಟಿಸಿಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ನಮ್ಮ ಸಮುದಾಯದ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಸಂಘಟಿತರಾಗುವ ಕರ್ತವ್ಯವನ್ನು ತಿಳಿಸಿದರು. ಸಮಾಜದ ಎಲ್ಲ ಸಮುದಾಯದವರು ಈಗಾಗಲೇ ಅವರವರ ಸಮುದಾಯದಲ್ಲಿ ಜಾಗೃತಗೊಂಡಿದ್ದಾರೆ. ಹಾಗೆಯೇ ಕೃಷಿ ಸಮಾಜದ ಈ ಸಮುದಾಯವೂ ಜಾಗೃತಗೊಳ್ಳಬೇಕೆಂದು ಮನವರಿಕೆ ಮಾಡಿಕೊಟ್ಟರು. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜನಾರ್ದನ ಮೂರ್ತಿ, ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಸೂರ್ಯಪ್ರಕಾಶ್, ಕಾರ್ಯದರ್ಶಿ ನರೇಂದ್ರ ರೆಡ್ಡಿ, ಲಕ್ಷ್ಮೀ ನರಸಿಂಹ, ಮಂಜುನಾಥ್ ರೆಡ್ಡಿ, ಪರಮೇಶ್ವರಿ, ರಾಘವೇಂದ್ರ ರೆಡ್ಡಿ, ಬಸಪ್ಪರೆಡ್ಡಿ, ಅಶೋಕ್, DN ವೆಂಕಟರೆಡ್ಡಿ, ಮನೋಹರ್ ರೆಡ್ಡಿ, ರಾಮಚಂದ್ರ ರೆಡ್ಡಿ, ಅರವಿಂದ, ಕುಪೇಂದ್ರ ರೆಡ್ಡಿ, ಮಲ್ಲಿಕಾರ್ಜುನ್, ಡಾಕ್ಟರ್ ಆದಿ ಮೂರ್ತಿ ರೆಡ್ಡಿ ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಸಮಾಜದಲ್ಲಿ ನಮ್ಮ ಒಕ್ಕಲಿಗ ಸಮಾಜ ಅಂದರೆ ಅದೊಂದು ಒಂದು ಕಸುಬಿನಿಂದ ಬಂದಂಥ ಸಮುದಾಯ. ಯಾರು ವ್ಯವಸಾಯಗಳನ್ನ ಮಾಡಿಕೊಂಡು ಭೂಮಿ ಇಟ್ಕೊಂಡು ವ್ಯವಸಾಯನ ನಿಂತ್ಕೊಂಡಂಥ ಒಂದು ಕುಟುಂಬಗಳು ಏನಿದೆ ಅದರ ಒಕ್ಕಲ್ತನ ಮಾಡೋದು ಒಕ್ಕಲಿಗ ಅನ್ನೋದಕ್ಕೆ.
ಯಾರು ಒಕ್ಕಲ್ತನ ಮಾಡ್ತಾರೆ ಅವ್ರು ಒಕ್ಕಲಿಗರ ಅನ್ನೋ ಒಂದು ಭಾವನೆಯಿಂದ ಬಂದಿರತಕ್ಕಂಥದ್ದು. ಅದರಿಂದ ಇವತ್ತ ಎಲ್ಲರೂ ಕೂಡ ಭಾವನೆ ಏನಂತಾರೆ, ಸಮಾಜದ ಸ್ವಾಮೀಜಿಗಳದ್ದು ಒಂದು ಆದೇಶ ಏನಂತ ಅಂದರೆ, ನಮ್ಮ ಸಮಾಜದಲ್ಲಿ 100ಕ್ಕಿಂತ ಹೆಚ್ಚು ಉಪಜಾತಿಗಳಿದೆ. ಆದರೆ ಎಲ್ಲ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ ಎಲ್ಲ ಒಂದೇನೆ. ಆದರೆ ಮೊದಲಿಂದ ಒಂದು ಪ್ರದೇಶಕ್ಕೆ ಬೇರೆ ಬೇರೆ ಇರೋದ್ರಿಂದ, ದೂರ ಇರೋದ್ರಿಂದ ಅದರಿಂದ ಬೇರೆ ಬೇರೆ ಉಪಪಂಗಡಗಳಾಗಿದೆ. ಇವತ್ತು ಉಪಪಂಗಡಗಳೆಲ್ಲ ವಿಂಗಡಿಸಿ ಹೋದರೆ, ನಾವು ಒಕ್ಕಲಿಗರು ಅಂತಲೇ ನಮ್ಮ ಉಪಪಂಗಡನೇ ಏನಾದ್ರು ಹೆಸರು ಹೇಳ್ತಾ ಹೋದರೆ ನಮ್ಮ ಮುಖ್ಯವಾದ ಒಂದು ಜನಾಂಗ ಜಾತಿನ ಹೆಸರೇ ಮರದ ಬುಡನೇ ಇರೋದಿಲ್ಲ. ಅದರಿಂದ ಅದೆಲ್ಲ ಬಿಟ್ಟು ಉಪಪಂಗಡ ಏನಾದ್ರು ಬೇಕು ಅಂತ ಅಂದರೆ ಎರಡನೇ ಯಾವುದೋ ಕಾಲಂನಲ್ಲಿ ಹಾಕಿ 9ನೇ ಕಾಲಂನಲ್ಲಿ ಒಕ್ಕಲಿಗ ಅನ್ನೋದು ಮಾತ್ರ ಮೆನ್ಷನ್ ಮಾಡಿ, ಅಕಸ್ಮಾತ್ ಎಷ್ಟೇನ ಬರಲಿದ್ರೆ ಅದರ ಅವಶ್ಯಕತೆ ಇದೆ. ಅದು ಅವಶ್ಯಕತೆ ಇಲ್ಲ, ಯಾರು ಹಾಕಬೇಕು ಅನ್ನೋದಿದ್ರೆ ನಾವು ಒಕ್ಕಲಿಗರಲ್ಲಿ ಕುಚ್ಚಿಟ್ಟಿಗೆ ಒಕ್ಕಲಿಗ ಅಂತ ಇದೆ, ರೆಡ್ಡಿ ಒಕ್ಕಲಿಗ ಅಂತ ಇದೆ, ಹಿಂಗೆ ಪ್ರತಿಯೊಬ್ಬರು ಕೂಡ ಮರ್ಸು ಒಕ್ಕಲಿಗರ ಅಂತ ಇದೆ, ಗಂಗಡ್ಕರ್ ಒಕ್ಕಲಿಗ ಅಂತ ಇದೆ. ಎಲ್ಲರೂ ಉಪಪಂಗಡ ಬರ್ಕೊಂಡು ಹೊಂಟೋದ್ರೆ ಒಕ್ಕಲಿಗರ ಪದನೇ ಇರಲ್ಲ, ಹಂಗಾಗೋಯ್ತು. 108 ಜನನು ಕೂಡ ಎಲ್ಲರೂ ಮೇನ್ ಒಕ್ಕಲಿಗ ಅಂತ ಬಿಟ್ಬಿಟ್ಟು ನಾನು ಗಂಗಡ್ಕಾರ ಅನ್ನೋದು, ನಾನು ಮರ್ಸೋ ಅನ್ನೋದು, ಈ ಥರ ನಾವು ಹೇಳ್ಕೊಂಡು ಹೋಯ್ತು ಅಂತಂದರೆ ನಮ್ಮ ಜನಾಂಗದ ಅಸ್ತಿತ್ವನೇ ಇರೋದಿಲ್ಲ ಒಕ್ಕಲಿಗರ. ಅದಕ್ಕೋಸ್ಕರ ಒಕ್ಕಲಿಗರನ್ನ ಮೇನ್ ನಾವು ಇಟ್ಕೊಂಡು ಅಂತ ಏನಾರು ಹಾಕ್ಲೇಬೇಕು. ಅಥವಾ ಅಂದರೆ ಯಾವುದೋ ಕಾಲದಲ್ಲಿ ರೆಡ್ಡಿ ಒಕ್ಕಲಿಗ ಅಂತ ಹಾಕೋದು ಅಥವಾ ಕುಚ್ಚಿಟ್ಟಿಗ ಒಕ್ಕಲಿಗ ಅಂತ ಹಾಕೋದು ಅವಶ್ಯಕತೆ ಇದೆ. ಅದು ಅವಶ್ಯಕತೆ ಇಲ್ಲ ಅನಿಸ್ತದೆ, ಹಾಕಬೇಕು ಅನ್ನೋದೊಂದು ಬಂದರೆ ಉದ್ದೇಶ ಬಂದರೆ 3ನೇದೋ 4ನೇ ಕಾಲದಲ್ಲಿ ಉಪಪಂಗಡ ಅಂತ ಇರ್ತದೆ, ಅದರಲ್ಲಿ ಮೆನ್ಷನ್ ಮಾಡಿ 9ನೇ ಕಾಲ ಮಾತ್ರ ಒಕ್ಕಲಿಗ ಅಂತಲೇ ಸೇರಿಸಿ ನೀವು ಸಮೀಕ್ಷೆಯಲ್ಲಿ ಬಂದವ್ರಿಗೆ ಹೇಳಬೇಕು. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಬಣಪ್ರೆಡ್ಡಿ ಚೆನ್ನಾಗಿ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ನನಗಿಂತ ಹೆಚ್ಚಾಗಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರೆ, ಅದರಿಂದ ಸಮಾಜದ ಬಂಧುಗಳು ಒಗ್ಗಟ್ಟಾಗಿದ್ಕೊಂಡು ನಮ್ಮ ಅಸ್ತಿತ್ವವನ್ನು, ನಮ್ಮ ರಿಸರ್ವೇಷನನ್ನು ಮುಂದೆ ಬರುವಂಥ ಜನಾಂಗಕ್ಕೆ ಎಲ್ಲದಕ್ಕೂ ರಿಸರ್ವೇಷನ್ ಬೇಕಾದ್ರೆ ಎಜುಕೇಷನ್ ಇರ್ಬೋದು, ರಾಜಕೀಯ ಇರ್ಬೋದು, ಇನ್ನೊಂದು ಕೆಲಸ ಉದ್ಯೋಗಕ್ಕೆ ಇರ್ಬೋದು, ಅದಕ್ಕೆಲ್ಲ ಬೇಕು ಅಂದರೆ ಈಗ ನಾವೊಂದು ಒಕ್ಕಲಿಗ ಅನ್ನೋದು ಒಂದು ಜನಸಂಖ್ಯೆಯಲ್ಲಿ ನಾವು ಕೂಡ ಸುಮಾರು 80 ಲಕ್ಷದಿಂದ 1 ಕೋಟಿ ಮೇಲಿದ್ದೀವಿ. 1 ಕೋಟಿ 10 ಲಕ್ಷ ತನಕ ಇದ್ದೀವಿ ಅಂತ ಒಂದು ಸಮೀಕ್ಷೆ ಇದೆ. ಈಗ ಬಂದಿರೋ ಸಮೀಕ್ಷೆ 60-65 ಲಕ್ಷಕ್ಕೆ ನಿಂತಿದೆ. ಅದು ನಮ್ಮದು ನೀವೆಲ್ಲ ಒಗ್ಗಟ್ಟಾಗಿ ಒಕ್ಕಲಿಗರು ಅನ್ನೋದನ್ನ ಒಂದು ಮೇನ್ 9ನೇ ಕಾಲಂನಲ್ಲಿ ಎಲ್ಲರೂ ಬರೆಸಿದ್ರೆ ಅದು ಖಂಡಿತವಾಗಿ 1 ಕೋಟಿ 90ರಿಂದ 1 ಕೋಟಿವರೆಗೂ ಬರ್ಬೋದು. ಅದನ್ನು ದಯವಿಟ್ಟು ನಮ್ಮ ಈಗೇನು ವೇದಿಕೆಯಲ್ಲಿ ಮುಖಂಡರುಗಳು ನಿಮಗೆ ಉಪದೇಶವಾಗಿ ಏನೇನು ಹೇಳಿದರೆ ನಮ್ಮ ಬಣಪ್ರೆಡ್ಡಿಯವರು ಮತ್ತು ನಮ್ಮ ಸಮಾಜದ ಮುಖಂಡರು ಅದ್ರ ಥರ ನೀವೆಲ್ಲ ಪಾಲಿಸಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನೀವು ಆ ರೆಡ್ಡಿ ಸಂಘದ ನಿರ್ದೇಶಕರು ಈ ಸಂಘದ ನಿರ್ದೇಶಕರು ಮಾತಾಡಿ ಯಾವ್ದೊಂದು ಬಂದ್ರೆ ಕ್ಲಾರಿಟಿ ಆಗಿರ್ತದೆ. ಇಲ್ಲೇನಾಗಿದೆ, ಇಲ್ಲಿ ಬರ್ತಾರೆ ಕೆಲವರು ಬಂದು ಯಾವಾಗಲೂ ಮೀಟಿಂಗ್ ಮಾಡ್ತಾರೆ ರೆಡ್ಡಿ ಸಂಘದಲ್ಲ, ಅಲ್ಲಿ ಕೆಲವರು ಬಂದು ಹೇಳಿದರೆ ನೀವೆಲ್ಲ ಈ ಜಾತಿ ಬರ್ಸಿ ಅಂತ ಹೇಳಿ ಇಲ್ಲಿ ಒಂಥರ ಗೊಂದಲ ಇದೆ. ನಮಗೆ ರೆಡ್ಡಿ ಬರ್ಸಬೇಕಾ ಇಲ್ಲ ಒಕ್ಕಲು ಬರ್ಸಬೇಕಾ, ಏನ್ ಮಾಡ್ಬೇಕು ಅನ್ನೋದೇ ಗೊಂದಲ. ಅದಕ್ಕೆ ನಾವು ನಿಮಗೇನು ಆ ನಿರ್ದೇಶಕರ ಒಕ್ಕಲು ಸಂಘ ನಿರ್ದೇಶಕರು ಇಲ್ಲಿ ರೆಡ್ಡಿ ಸಂಘ ನಿರ್ದೇಶಕರು ಕೂತ್ಕೊಂಡು ಮಾತಾಡ್ಕೊಂಡು ನಮ್ಮ ಸಮುದಾಯ ಎಲ್ಲರದು ಒಕ್ಕಲಿಗ, ರೈತರು ಅಂದ್ಮೇಲೆ ಒಕ್ಕಲಿಗರೆಲ್ಲ ರೈತರೇ, ಎಲ್ಲ ರೈತರಿಂದ ಒಕ್ಕಲು ಸಮುದಾಯದವರ ಮೊದಲಿಂದ ಕೂಡ ನಾವು ಒಕ್ಕಲ್ತನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ತರ ಮೊದಲಿಂದ ಕೂಡ ಒಕ್ಕಲಿಗರು ಬರ್ತಿದ್ದಾರೆ ಎಲ್ಲ. ಇವಾಗ ಈ ಕನ್ಫ್ಯೂಷನ್ ಏನಾಗ್ತಾ ಇದೆ, ಇವಾಗ ಅವರ ಕಡೆ ಬಂದಿರೋದು ಆಟೋಮೆಟಿಕ್ ಆಗಿ ನಮ್ಮ ಮೆಜಾರಿಟಿ ಏನು ಹೋಗಿ ಅಂತ ಹೇಳ್ತಾ ಇದ್ರಲ್ಲ, ಅದು ಕಡಿಮೆ ಆಗೋಕ್ಕೆ ಅವಕಾಶ ಆಗಿದೆ. ನಮ್ಮ ಸರ್ಕಾರದಿಂದ ಏನು ಸವಲತ್ತುಗಳು ಬರಬೇಕು, ನಮ್ಮ ಅಧಿಕಾರ ಯಾವ ತರ ತಗೋಬೇಕು ಅಂತಂದಾಗ ಇದನ್ನೇ ನಿವಾರಣೆ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದ್ರ ಮೇಲೆ ನೀವು ಏನ್ ಮಾಡ್ತೀರಿ ನಿರ್ದೇಶನ ಮಾತಾಡ್ಬೋದು. ಇಷ್ಟು ಹೇಳಿ ನನ್ನ ಭತ್ತದಲ್ಲಿ ಎಷ್ಟು ವೆರೈಟೀಸ್ ಇದೆಯೋ ಅಷ್ಟು ವೆರೈಟೀಸು ರೆಡ್ಡಿಗಳಲ್ಲಿದೆಯೋ ಒಂದು ಗಾದೆ ಇದೆ. ಕರ್ನಾಟಕದಲ್ಲಿ ಬೇಕಾಗಿರುವಂಥದ್ದು ಒಕ್ಕಲಿಗರು ರೆಡ್ಡಿಗಳು ಮಾನಸಿಕವಾಗಿ ಒಂದಾಗಬೇಕಾಗಿದೆ. ಇದನ್ನ ನಾನು ಪರ್ಸನಲ್ ಫೀಲಿಂಗ್ ಅಂತಾನೆ ಅನ್ಕೊಳ್ರಿ, ಆದರೂ ನಾನು ಹೇಳ್ತಾ ಇದ್ದೀನಿ ಇದನ್ನ. ಅವತ್ತು ದೇವೇಗೌಡರನ್ನ CM ಮಾಡಕ್ಕೆ ಹೋದಾಗ ನಾನು ಒಬ್ಬ ಶಾಸಕ ಈ ಜಿಲ್ಲೆಯಿಂದ 11 ಮಂದಿ ಶಾಸಕರು ನಾವು ದೇವೇಗೌಡರ ಪರವಾಗಿ ಗೆದ್ದಿದ್ವಿ. 11 ಮಂದಿ ಓಟ್ ಹಾಕಕ್ಕೆ ಹೋಗ್ತಾ ಇವೆ ಅಂದ್ರೆ ಜನ ನಿಲ್ಲಾಕ್ಬಿಟ್ಟು ನಮ್ಮ ಕಾಪಿಗೆ ಸಿಕ್ಕಾಪಟ್ಟೆ ಹೊಡೆದ್ರು. ನಾವು 11 ಜನ ಒಂದೇ ಕಾಲಕ್ಕೆ ಕೂತಿದ್ದೀವಿ. ಬೈರೇಗೌಡರು, ಕೃಷ್ಣಾರೆಡ್ಡಿ,
ರೆಡ್ಡಿ ಎಲ್ಲರೂ ಪ್ರಾಮಿಸ್ ಮಾಡಿ ಗೌಡರಿಗೆ ಹೇಳ್ತೀವಿ ಅಂತ, ಗೌಡರನ್ನ ಸಿಎಂ ಮಾಡ್ತೀವಿ ಅಂತ ಹೇಳಿ ಬಿಡ್ತೀವಿ, ಇಲ್ಲಾಂದ್ರೆ ನಿಮ್ಮನ್ನು ಇಲ್ಲೇ ಸಾಯಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ರು ಒಕ್ಕಲಿಗರೇ. ಇಲ್ಲಪ್ಪ ನಾವೆಲ್ಲ ಯಾಕಂದ್ರೆ ಬೆಂಗಳೂರು, ಮೈಸೂರು, ತುಮಕೂರಿಗೆ ಈ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಿಗಿದೆ. ಒಕ್ಕಲಿಗರು ಕೃಷಿ ಆಧಾರಿತ ಕುಟುಂಬಗಳು, ಅವ್ರ ಜಮೀನುಗಳನ್ನು ಸ್ವಾಧೀನಪಡಿಸ್ಕೊಂಡಿರೋದ್ರಿಂದ ಯಾರ ಆಸ್ತಿ ಕಳ್ಕೊಂಡಿದ್ದಾರೋ ಅವ್ರಿಗೆ ಹೆಚ್ಚು ಅಂಕ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅರ್ಜಿ ಕೊಟ್ಟಿದ್ದೀವಿ. ಅವರ ಪರಿಗಣಿಸದೆ ನಾನು ಅದಕ್ಕೆ ಮಾತಾಡಿದ್ದೆ. ಅದನ್ನು ತಿರುಚಿ ಡ್ಯಾಮ್ಸ್ ಕಟ್ಟಿದಾಗ ನೆರಾಶ್ರಿತರಾಗಿದ್ದಾರೆ, ನಿರ್ವಸಿತರಾಗಿರ್ತಾರೆ, ಮನೆ ವಸತಿ ಹೋಗಿರ್ತಿದ್ದಾರೆ. ನಿರ್ವಸತಿ ಅಂದರೆ ವಸತಿ ಇಲ್ಲದೆ ಇರೋದು, ಅದನ್ನು ಆ ರೀತಿ ತಂದು ಇವ್ಯಾವ ನಿರ್ವಸತಿ ಆಗಿಲ್ಲ, ಮನೆಗಳನ್ನು ತಗೊಂಡಿಲ್ಲ, ಗ್ರಾಮ ಬಿಟ್ಟು ಜಮೀನುಗಳು ಮಾತ್ರ ಕಿತ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಜಮೀನು ಅಲ್ವಾ ಸರ್ವಾಗಿರೋದು, ಡ್ಯಾಮ್ ಅಲ್ಲೂ ಜಮೀನು ಇಲ್ಲ ಇಲ್ಲ ಒಂದು ನಿಮಿಷ, ಇಲ್ಲ ಇಲ್ಲ ನಿಮಗೆ ಅದು ಊರುಗಳೋಗಿವೆ, ಊರುಗಳು ಜಮೀನು ಎಲ್ಲ ಹೋಗಿರುತ್ತೆ. ಒಂದು ನಿಮಿಷ, ಜಮೀನು ಹೋಗಿರೋದು ನಾವು ಅದಕ್ಕೆ ಹೇಳಿದ್ದು, ಜಮೀನು ಅಲ್ಲಿ ಎರಡಕ್ಕೂ ಸೇರಿಸಿ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕಳ್ಕೊಂಡಿರೋದು ಒಂದು ಮನೆ ಕಳ್ಕೊಂಡಿಲ್ಲ, ಅರ್ಥ ಆಯ್ತಾ? ಇದಕ್ಕೂ ಮಾರ್ಕ್ಸ್ ಕೊಡಿ, ಅಟ್ಲೀಸ್ಟ್ ಅದಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದು 4 ಮಾರ್ಕ್ಸ್ ಆದರೂ ಕೊಡಿ ಅಂತ ನಮ್ಮ ಉದ್ದೇಶ.